ಜಿಪುಣಿ ಕಾಗೆಯ ರಾತ್ರಿ ಊಟ. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆ ತುಂಬಾನೇ ಫೇಮಸ್ ಆಗಿದ್ಲು. ಜಿಪುಣಿತನದಲ್ಲಿ ಅವಳನ್ನ ಸೋಲ್ಸಕ್ಕೆ ಯಾರೂ ಇಲ್ಲ ಅಂತ ಊರಿನಲ್ಲಿ ಎಲ್ರಿಗೂ ಗೊತ್ತು. ಅವಳಿಗೆ ಅವಳ ಕೈಯಿಂದ ₹1 ಕೂಡ ಖರ್ಚಾಗ್ಲೇಬಾರ್ದು. ಆದ್ರೆ ಲಾಭ ಮಾತ್ರ ಯಾವಾಗ್ಲೂ ತುಂಬಾನೇ ಬರಬೇಕು. ಅದಕ್ಕೋಸ್ಕರನೇ ಚಿಚು ಎಲ್ಲ ವಿಷಯದಲ್ಲೂ ಒಂದ್ ವೇಳೆ ನನಗೆ ನಷ್ಟ ಬರುತ್ತೋ ಅಂತ ಅಂದ್ಕೊಳ್ಳವಳು. ಒಂದಿನ ಊರಿನಲ್ಲಿ ಪಕ್ಷಿಗಳೆಲ್ಲರೂ ಹಗಲಿಡಿ ಕಷ್ಟಪಟ್ಟು ಸಂಜೆ ಸಮಯ ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡೋದವ್ರ ಅಭ್ಯಾಸ. ಆ ದಿನ ಕೂಡ ಲೂಸಿ ಪಾರಿವಾಳ, ಚೋಟಿಗಿಳಿ, ಮಹಿಹದ್ದು, ಟುನಿ ಹಾಗೂ ಕುಹು ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಪಕ್ಕದಲ್ಲೇ ಮಕ್ಕಳಾದ ಬನ್ನು, ಚಿನ್ನು, ಬುಜ್ಜಿ ಎಲ್ರೂ ಆಟಾಡ್ತಾ ಇದ್ರು. ಅಯ್ಯೋ, ಹೊಲದ ಕೆಲ್ಸಕ್ಕೋಗಿ ಮತ್ತೆ ಮನೆಗೆ ಬಂದು ಅದೇ ಅಡಿಗೆ ಮಾಡಿ ಮಾಡಿ ತಿಂದು ತಿಂದು ತುಂಬಾನೇ ಬೋರ್ ಆಗ್ತಿದೆ. ಹೌದು ತುನಿ, ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಬರೋದು ಕಷ್ಟ ಅನ್ಸ್ತಾ ಇಲ್ಲ. ಮನೆಗೆ ಬಂದು ಅದೇ ಅಡಿಗೆ ತಿನ್ನೋದೇ ಬೇಜಾರು. ಇದ್ ಬದ್ಲಾಗಕ್ಕೆ ಏನ್ ಮಾಡೋದು? ಮಹಿಹದ್ದು ಯೋಚನೆ ಮಾಡಿ, ಹೌದು, ಪ್ರತಿದಿನ ಒಬ್ಬರೇ ಮನೆಯಲ್ಲಿ ಅಡಿಗೆ ಮಾಡಿ ತಿನ್ನೋದು ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ. ಪ್ರತಿದಿನ ಒಬ್ಬೊಬ್ರು ಮನೇಲಿ ಅಡಿಗೆ ಮಾಡೋಣ. ಅವಾಗ ನಮಗೆ ಸಂತೋಷ, ರುಚಿ ಎರಡು ಸಿಗುತ್ತೆ. ಮಗಿ, ನಿನ್ನ ಯೋಚನೆ ತುಂಬಾ ಚೆನ್ನಾಗಿದೆ. ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಅಡಿಗೆ ಮಾಡಿ ತಿಂದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ. ತೊಂದರೆಗಳು ಸಾವಿರರಷ್ಟು ಇರುತ್ತೆ, ಆದ್ರೆ ಒಬ್ರು ಮನೆಯಲ್ಲಿ ಅಡಿಗೆ ಮಾಡಿ ತಿಂದ್ರೆ ಅದಕ್ಕಿಂತ ಸಂತೋಷ ಇನ್ಯಾವ್ದಿದೆ? ಎಲ್ರಿಗೂ ಆ ಯೋಚನೆ ತುಂಬಾನು ಇಷ್ಟ ಆಯ್ತು. ಆದ್ರೆ ಚಿಚುಕಾಗೆಗೆ ಮಾತ್ರ ಮುಖ ಬಾಡಿ ಹೋಯ್ತು. ಚಿಚುಕಾಗೆ ಅವಳ ಧ್ವನಿನ ಸರಿ ಮಾಡ್ಕೊಂಡು ಈ ರೀತಿ ಹೇಳಿದ್ಲು. ಹೌದು, ಈ ರೀತಿ ಯಾಕೆ ಅಡಿಗೆ ಮಾಡ್ಬೇಕು? ಅವ್ರವ್ರ ಮನೆಯಲ್ಲೇ ಪ್ರತಿದಿನ ಅಡಿಗೆ ಮಾಡ್ಕೊಂಡು ತಿನ್ಬೋದಲ್ವಾ? ಸುಮ್ನೆ ಯಾಕೆ ಈ ರೀತಿ ಆರ್ಭಾಟ ಮಾಡೋದು? ಅವ್ರವ್ರ ಮನೆಯಲ್ಲೇ ಅಡಿಗೆ ಮಾಡಿ ತಿನ್ನತ್ತಾನೆ ಖರ್ಚು ಕಡಿಮೆ ಆಗೋದು. ಟುನಿ ನಗುತ್ತಾ, ಇಲ್ಲಿ ನೋಡು ಚಿಚ್ಚು, ನೀನು ಯಾವಾಗ್ಲೂ ಹೀಗೇನೆ ಹಣದ ಬಗ್ಗೆ ಆಲೋಚನೆ ಮಾಡ್ತೀಯ ಹೊರತು ಸಂತೋಷದ ಬಗ್ಗೆ ಆಲೋಚನೆ ಮಾಡಲ್ಲ. ಒಬ್ರ ಮನೆಯಲ್ಲೇ ಅಡಿಗೆ ಮಾಡಿ ತಿನ್ನೋದ್ರಿಂದ ಖರ್ಚು ಒಬ್ರಿಗೆ ತಾನೇ. ಹೌದು, ಒಂದೊಂದ್ ದಿನ ಒಬ್ಬೊಬ್ರ ಮನೇಲಿ ಅಡಿಗೆ ಮಾಡಿ ತಿಂದ್ರೆ ನಮ್ಮ ಕಷ್ಟಗಳು ಹೋಗಿ ನಾವು ಸಂತೋಷವಾಗಿ ಇರ್ಬೋದು. ಇಲ್ಲಿ ನೋಡು ಮಗಿ, ನಿನಗೆ ಇಷ್ಟ ಇಲ್ಲದಿದ್ರು ಇವತ್ ನಮ್ ಜೊತೆ ಊಟ ಮಾಡ್ಲೇಬೇಕು. ಚಿಚುಕಾಗೆಗೆ ಇಷ್ಟ ಇಲ್ಲ ಆದ್ರೂ ಕೂಡ ಎಲ್ರೂ ಒತ್ತಾಯ ಮಾಡಿದ್ರಿಂದ ಬೇರೆ ದಾರಿ ಇಲ್ದೆ ಒಪ್ಕೊಂಡ್ಲು. ಆದ್ರೆ ಅವಳ ಮುಖ ಅಂತೂ ಬಾಡಿ ಹೋಗಿತ್ತು. ಸರಿ, ಹಾಗಾದ್ರೆ ನೀವು ಹೇಳೋದ್ರಿಂದ ಒಪ್ಕೋತೀನಿ. ಹಾಗಾದ್ರೆ ಸರಿ, ಈ ತಿಂಗಳಲ್ಲಿ ಸರಿಯಾಗಿ 4 ಭಾನುವಾರಗಳು ಬರ್ತಿದೆ. ಮೊದಲನೇ ವಾರ ತುನಿ, 2ನೇ ವಾರ ಚೋಟು, 3ನೇ ವಾರ ಮಗಿ, 4ನೇ ವಾರ ಚಿಚ್ಚು. ಚಿನ್ನುಕಾಗೆ ತಕ್ಷಣ ಅಲ್ಲಿಗೆ ಬಂದು, ಒಬ್ಬ ಚಿಚ್ಚು ಅತ್ತೆ ಮನೆ ಕೊನೆಯಲ್ಲಿ ಬಂತು. ಅವ್ರ ಜೊತೆ ವಿಧ ವಿಧವಾಗಿ ಅಡಿಗೆ ಮಾಡಿಸ್ಕೊಂಡು ತಿನ್ಬೇಕು. ಹೌದು, ಚಿಚ್ಚು ಅತ್ತೆ ಮನೆ ಬರುವಾಗ ವಿಧ ವಿಧವಾಗಿ ಅಡಿಗೆ ಮಾಡಕ್ ಕೇಳ್ಬೇಕು. ಆವಾಗ ತಾನೇ ಆ ರುಚಿ ಕೊನೆ ತನಕ ಇರೋದು. ಚಿಚುಕಾಗೆ ಮಕ್ಕಳನ್ನ ಕೋಪದಿಂದ ನೋಡಿ, ಏ ಮಕ್ಳೇ, ಸುಮ್ನೆ ಇರ್ತೀರಾ? ಇಲ್ಲಿ ಗಲಾಟೆ ಮಾಡ್ಬೇಡಿ. ಹೊರಗಡೆ ಹೋಗಿ ಬೇಕಾದ್ರೆ ಗಲಾಟೆ ಮಾಡಿ. ಅಯ್ಯೋ ಚಿಚ್ಚು, ಮಕ್ಕಳೇ ಯಾಕೆ ಬೈತೀರಾ? ಅವರು ಸಂತೋಷವಾಗಿರ್ಲಿ. ಹಾಗೆ ಮೊದಲನೇ 3 ವಾರ ಟುನಿ, ಚೋಟು, ಮಹಿಯ ಮನೆಯಲ್ಲಿ ಊಟ ಹಾಕಿದ್ರು. ಚಿಚುಕಾಗೇನೋ ಅವ್ರ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಬಂದ್ಲು. ಆದ್ರೆ ಇವಾಗ ಅವಳು ಎಲ್ರಿಗೂ ಊಟ ಹಾಕ್ಬೇಕು ಅಂತ ಅನ್ಕೊಳ್ಳುವಾಗ ಅವಳಿಗೆ ಮನಸ್ಸೆಲ್ಲ ತುಂಬಾ ಭಯ ಬರ್ತಿತ್ತು. ಚಿಚು ಅವಳ ಮನ್ಸಲ್ಲಿ, ಅಯ್ಯೋ, ಮುಂದಿನ ಭಾನುವಾರ ನನ್ ಮನೆಯಲ್ಲಿ ನಾನ್ ಅಡಿಗೆ ಮಾಡ್ಬೇಕಾ? ಅಯ್ಯಯ್ಯೋ, ಅಷ್ಟೊಂದು ಖರ್ಚು ನನ್ನಿಂದ ಮಾಡಕ್ಕಾಗಲ್ಲ. ಅದಕ್ಕೆ ಅಂತ ನಾನು ಜಿಪುಣಿ ಅಂತ ಹೇಳೋದಿಲ್ಲ, ನನಗೆ ಅಂತ ನಾನು ಕೂಡಿಡ್ಬೇಕಲ್ವಾ? ಯಾಕೆ ಸುಮ್ನೆ ಹಣವನ್ನು ವ್ಯರ್ಥ ಮಾಡೋದು? ಚಿಚ್ಚು, ಮುಂದಿನ ವಾರ ನಿನ್ ಮನೇನೆ. ಹೌದು, ಮೆನು ಏನು ಅಂತ ಹೇಳು. ಏನೇನ್ ಅಡಿಗೆ ಮಾಡಿ ಕೊಡ್ತೀಯ ಚಿಚ್ಚು? ಚಿಚುಕಾಗೆ ಮರುದಿನ, ಅಯ್ಯೋ, ನನಗೆ ಒಂದ್ ದೊಡ್ಡ ತಲೆನೋವು ಬಂದ್ಬಿಟ್ಟಿದೆ. ನಾಳೆನೆ ನಾನು ಪಕ್ಕದ ಊರಿಗೆ ಹೋಗ್ಬೇಕು. ಹೊಲದ ಕೆಲ್ಸ ಇದೆ, ಅದೆಲ್ಲ ಮುಗಿಸ್ಕೊಂಡ್ ಬರ್ಲಿಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ನನಗೆ ಇನ್ನೊಂದ್ ವಾರ ಟೈಮ್ ಕೊಡಿ. ನನಗೆ ಮುಂದಿನ ವಾರ ಕೊಡ್ಬೋದಾ? ಅಯ್ಯೋ ಚಿಚ್ಚು, ನಿನಗೆ ಮುಂದಿನ ವಾರ ಕೆಲ್ಸ ಇದೆ ಅಂತ ನೀನು ಸುಳ್ಳು ಹೇಳ್ತಾ ಇದ್ದೀಯಲ್ವಾ? ನೀನು ಜಿಪುಣಿ, ಅದಕ್ಕೇನೆ ಹಣ ಜಾಸ್ತಿ ಖರ್ಚಾಗುತ್ತೆ ಅಂತ ನಮ್ ಜೊತೆ ನೀನು ಸುಳ್ಳು ಹೇಳ್ತಿದೀಯಾ? ಅಯ್ಯೋ ಇಲ್ಲ ಚಿಚ್ಚು, ನಾನೋಗಿ ಸುಳ್ಳು ಹೇಳ್ತೀನಾ? ನಿಜವಾಗ್ಲೂ ಪ್ರಾಮಿಸ್ ಆಗಿ ನನಗೆ ಮುಂದಿನ ವಾರ ಕೆಲ್ಸ ಇದೆ. ಎಲ್ರೂ ಚಿಚ್ಚು ಹೇಳಿದನ್ನ ಕೇಳಿ, ಸರಿ ನೋಡೋಣ ಹಾಗಂತ ಹೇಳಿ ಎಲ್ರೂ ಹೋದ್ರು. ಆದ್ರೆ ಟುನಿ, ಚೋಟು, ಮಹಿ ಮಾತ್ರ ಚಿಚುಗೆ ಈ ಸಲ ಒಳ್ಳೆ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಂಡ್ರು. ಮರುದಿನ ಭಾನುವಾರ ಸೂರ್ಯ ಉದಯ ಹೋಗೋದಕ್ಕಿಂತ ಮುಂಚೆನೆ ಚಿಚುಕಾಗೆ ಬೇರೆ ಊರಿಗೆ ಹೋದ್ಲು. ಆದ್ರೆ ಚಿನ್ನುಕಾಗಿನ ಮಾತ್ರ ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿದ್ಲು. ಚಿನ್ನು, ನಿಮ್ಮಮ್ಮ ಎಲ್ಲಿ? ನಮ್ಮ ಅಮ್ಮ ಹೊರ ಊರಿಗೆ ಹೋಗಿದ್ದಾರೆ. ಬರ್ಲಿಕ್ಕೆ 4 ದಿನ ಆಗುತ್ತೆ. ಟುನಿ ತಲೆಯಲ್ಲಿ ಕೈ ಇಟ್ಟು, ನೋಡಿದ್ರ, ನಮಗೆ ಅಡಿಗೆ ಮಾಡಿ ಕೊಡ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಪಕ್ಕದ ಊರಿಗೆ ಹೋಗಿದ್ದಾಳೆ. ಇದು ಅನ್ಯಾಯ. ಹೌದು, ನಮ್ಗೆ ಅಡಿಗೆ ಮಾಡಿ ಕೊಡ್ಬೇಕು ಅಂತ ಸುಳ್ಳು ಹೇಳ್ಕೊಂಡು ಪಕ್ಕದವ್ರಿಗೆ ಹೋಗಿದ್ದಾಳಾ? ಇವತ್ತು ಚಿಚ್ಚು ಮನೆಯಲ್ಲೇ ಊಟ ಮಾಡ್ಬೇಕು. ಹೌದು, ಇವತ್ತು ಚಿಚ್ಚು ಮನೆಯಲ್ಲೇ ಕುತ್ಕೊಳ್ಳೋಣ. ಟುನಿಗುಬ್ಬಚ್ಚಿ ಹೇಳಿದ ಹಾಗೆ
ಅವ್ರೆಲ್ರೂ ಕೂಡ ಚಿಚುಕಾಗೆ ಮನೆಯಲ್ಲಿ ರಾತ್ರಿ ತನಕ ಕಾಯ್ತಾನೆ ಇದ್ರು. ಈ ಕಡೆ ಚಿನ್ನು, ಬನ್ನು, ಬುಜ್ಜಿ 3 ಜನ ಆಟಾಡ್ತಿದ್ರು. ಬನ್ನು ಅಣ್ಣ, ಇನ್ನು ಎಷ್ಟೊತ್ತು ಅಂತ ಚಿಚ್ಚು ಅತ್ತೆಗೋಸ್ಕರ ಕಾಯ್ತಾ ಇರೋದು? ನನ್ನ ಹೊಟ್ಟೆ ಎಲ್ಲ ತಾಳ ಆಗ್ತಾ ಇದೆ. ಏ ಚಿನ್ನು, ನನ್ನ ಹೊಟ್ಟೆ ಕೂಡ ತಾಳ ಆಗ್ತಿದೆ. ನಂಗೆ ತುಂಬಾ ಹಸಿವಾಗ್ತಿದೆ. ಅಲ್ಲಿ ನೋಡು, ಮಗಿ ಅತ್ತೆ ಸ್ಟ್ರಾಂಗ್ ಆಗಿದ್ದಾರೆ, ತುನಿ ಅತ್ತೆ ಕೂಡ ಸ್ಟ್ರಾಂಗ್ ಆಗಿ ಇದ್ದಾರೆ. ಚೋಟುಗಿಳಿ ಮಕ್ಕಳ ಹತ್ರ ಬಂದು, ಏಯ್ ಸಾಕ್ ನಿಲ್ಸಿ, ಚಿಚ್ಚುಗೆ ನಾವು ಜಿಪ್ಪುಂಡ್ರು ಅಂತ ಗೊತ್ತಾಗ್ಬಾರ್ದು. ಏ ಚಿನ್ನು, ಹಸಿವಾದ್ರೆ ಚೋಟು ಅತ್ತೆ ತಂದಿರುವ ಬೇಳೆ ತಿನ್ನು. ಆ ಹೌದು, ಆ ಬೇಳೆನ ತಿಂದ್ರೆ ಹಸಿವೆಲ್ಲ ಕಡಿಮೆ ಆಗ್ಬಿಡುತ್ತೆ. ಮಹಿಹದ್ದು ಜೋರಾಗಿ ನಗುತ್ತಾ, ಹಾ ಹೌದೌದು, ಇವತ್ತು ಮಾತ್ರ ಚಿಚ್ಚು ಬರ್ಲಿಲ್ಲ ಅಂದ್ರೆ ಇವತ್ತು ರಾತ್ರಿ ಇಡೀ ಇಲ್ಲೇ ಇರೋದು. ಹೌದು, ನಾನ್ ಕೂಡ ಇವತ್ತು ರಾತ್ರಿ ಇಲ್ಲೇ ಇರ್ತೀನಿ. ಆ ದಿನ ರಾತ್ರಿಯ ಸಮಯ. ಚಿಚುಕಾಗೆ ಸುಮಾರು ದೂರದಿಂದ ಮೆಲ್ಲೆ ಊರೊಳಗಡೆ ಬರ್ತಾ ಇದ್ಲು. ಅವಳ ಮನೆ ಹತ್ರ ಬಂದು ಕತ್ಲಾಗಿರೋದನ್ನ ನೋಡಿ ಯಾರೂ ಇಲ್ಲ ಅಂತ ಅಂದ್ಕೊಂಡು ಚಿಚುಕಾಗೆ ಅವಳ ಮನ್ಸಲ್ಲಿ, ನಾನು ಎಷ್ಟು ಬುದ್ಧಿವಂತೆ, 2-3 ಸಲ ತಪ್ಪಿಸ್ಕೊಂಡೆ. ಸರಿ, ಮನೆ ಇಡೀ ಕತ್ತಲಾಗಿದೆ, ಯಾರೂ ಬಂದಿಲ್ಲ ಅನ್ಸುತ್ತೆ. ಹಾಗಂತ ಚಿಚುಕಾಗೆ ಅವಳ ಮನೆಯೊಳಗಡೆ ಹೋದ್ಲು. ಬಾಬಾ ಚಿಚ್ಚು, ನಿನಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಅಂತ ಗೊತ್ತಾ? ನೀನ್ ಮಾಡ್ಕೊಡುವ ಅಡಿಗೆಗೋಸ್ಕರ ನಿನ್ ಮನೆಯಲ್ಲೇ ಕಾಯ್ತಾ ಇದ್ದೀವಿ. ಚಿಚುಕಾಗೆ ತುಂಬಾನೋ ಶಾಕ್ ಆದ್ಲು. ಅವಳ ತಲೆ ಮೇಲೆ ಯಾರೋ ದೊಡ್ಡ ಕಲ್ಲು ಹಾಕಿದ ಹಾಗೆ ಅವಳಿಗೆ ಅನಿಸ್ತು. ಆವಾಗ ಚಿಚ್ಚು ಆಶ್ಚರ್ಯದಿಂದ, ಓಹೋ, ನೀವೆಲ್ಲ ಇಲ್ಲೇ ಇದ್ದೀರಾ? ಇನ್ನೂ ನನ್ ಕೆಲ್ಸ ಮುಗ್ದಿಲ್ಲ. ನೀವು ಹೋಗಿ ಎಲ್ಲರೂ ಮಲ್ಕೊಳ್ಳಿ, ನಾಳೆ ನೋಡೋಣ. ಹಾಗೆಲ್ಲ ಹೇಳಕ್ಕಿಲ್ಲ ಚಿಚ್ಚು. ಇವತ್ ರಾತ್ರಿ ನಿನ್ ಮನೇಲೆ ಅಡಿಗೆ ಮಾಡ್ಕೊಂಡು ನಾವೆಲ್ಲ ಇಲ್ಲೇ ತಿನ್ಬಿಟ್ಟು ಹೋಗೋದು. ಹೌದು ಚಿಚ್ಚು, ಇವತ್ ರಾತ್ರಿ ನಮ್ ಜೊತೆ ಸೇರಿ ನೀನು ಅಡಿಗೆ ಮಾಡ್ಬೇಕು, ಇಲ್ಲಾಂದ್ರೆ ನಾವ್ ಇಲ್ಲಿಂದ ಹೋಗೋದಿಲ್ಲ. ಚಿಚುಕಾಗೆ ಬೇರೆ ದಾರಿ ಇಲ್ಲದೆ, ಸರಿ ಸರಿ, ನನ್ನ ಕ್ಷಮಿಸಿ. ನಾನೇನು ಜಿಪುಣಿ ಅಲ್ಲ, ಆದ್ರೆ ನನ್ನ ಹಣವನ್ನು ವ್ಯರ್ಥ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸರಿ ಸರಿ, ಬನ್ನಿ, ನಾನೇ ಅಡಿಗೆ ಮಾಡ್ತೀನಿ. ಸರಿ ಚಿಚ್ಚು, ನಾವೆಲ್ಲ ನಿನ್ಗೆ ಸಹಾಯ ಮಾಡ್ತೀವಿ. ಟೊಟ್ಟು, ನೀನೋಗಿ ಅಕ್ಕಿ ತೊಳಿ. ಮಗಿ, ನೀವು ಹೋಗಿ ತರಕಾರಿ ಕುಯ್ಯಿರಿ. ಬನ್ನು, ಚಿನ್ನು, ನೀವು ಹೋಗಿ ಎಲೆ ತಗೊಂಬನ್ನಿ. ಬೇಗ ಹೋಗಿ, ಟೈಮ್ ಆಗ್ತಾ ಇದೆ. ಬುಜ್ಜಿ ಗುಬ್ಬಚ್ಚಿ ಸಂತೋಷದಿಂದ, ಸರಿ, ನಾನು ಹೋಗಿ ಬೇಗ ನೀರ್ ತರ್ತೀನಿ. ಅಡಿಗೆ ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು. ಚಿಚು ಮನೆಯಲ್ಲಿ ಅಷ್ಟೇನು ಸಾಮಾನುಗಳು ಇಲ್ಲ ಅನ್ನೋದ್ರಿಂದ ಟುನಿ, ಮಹಿ, ಚೋಟು ಎಲ್ರು ಹೋಗಿ ಅವ್ರ ಮನೆಯಿಂದ ಎಲ್ಲಾನು ತಗೊಂಡ್ ಬಂದ್ರು. ಅದನ್ನು ನೋಡಿದ ಚಿಚುಕಾಗೆ ನಾಚಿಕೆಯಿಂದ ತಲೆ ಬಗ್ಗಿ ನಿಂತ್ಕೊಂಡಿದ್ಲು. ತುನಿ, ನನ್ನ ಕ್ಷಮಿಸು. ನನ್ನ ಜಿಪುಣತನದಿಂದ ನಾನು ಈ ರೀತಿ ಮಾಡ್ದೆ. ಸರಿ ಹೇಳು, ನಾನು ಏನ್ ಮಾಡ್ಬೇಕು? ಚೋಟು, ನೀನು ಚಿಂತೆ ಮಾಡ್ಬೇಡ, ನಮ್ ಜೊತೆ ಸೇರಿ ನೀನು ಕೂಡ ಅಡ್ಗೆ ಮಾಡು. ನಮ್ಮ ಸಂತೋಷವನ್ನು ಹಂಚಿಕೊಂಡ್ರೆ ನಮ್ಮ ಸಂತೋಷತಾನೇ ಅಧಿಕ ಆಗೋದು. ಅಮ್ಮ, ಮಗಿ ಆಂಟಿ ಕೈಯಲ್ಲಿ ಅಡಿಗೆ ಮಾಡಕ್ಕೆ ಬಿಡಿ, ಆವಾಗ್ಲೇ ಅಡಿಗೆ ರುಚಿಯಾಗಿರೋದು. ಎಲ್ಲರ ಉತ್ಸಾಹ ಚಿಚುಗೆ ಸಂತೋಷನ ಕೊಟ್ಟಿತ್ತು. ಅವಳು ತನ್ನ ಜಿಪುಣತನ ಎಲ್ಲಾನು ಬಿಟ್ಬಿಟ್ಟು ತಕ್ಷಣ ಹೋಗಿ ಅಡಿಗೆ ಕೆಲಸ ಶುರು ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಅಡಿಗೆನೂ ಆಯ್ತು. ಎಲ್ರೂ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡ್ರು. ಆ ದಿನ ಆಹಾರ ತುಂಬಾನು ಚೆನ್ನಾಗಿತ್ತು. ಚಿಚು ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಅಯ್ಯೋ, ನಾನು ಎಷ್ಟು ದೊಡ್ಡ ಹುಚ್ಚಿ. ಹಣ ಮುಖ್ಯ ಅಂತ ಆಲೋಚನೆ ಮಾಡಿದ್ನೇ ಹೊರತು ಸಂತೋಷ ಮುಖ್ಯ ಅಂತ ಯೋಚನೆ ಮಾಡಿಲ್ಲ. ನಾನು ಅಷ್ಟು ದೊಡ್ಡ ಜಿಪುಣ ಅಲ್ಲ. ಈ ಊಟದ ಸಮಯದಲ್ಲೇ ನನ್ನ ಜಿಪುಣತನವನ್ನು ಬಿಡ್ತೀನಿ. ಹೌದು ಚಿಚ್ಚು, ಸಂತೋಷದ ಮುಂದೆ ಹಣ ನಿಲ್ಲಲು ಸಾಧ್ಯವಿಲ್ಲ. ನೀನು ನಿನ್ನ ಜಿಪುಣತನವನ್ನು ಬಿಟ್ಟಿದ್ದೆ ನಮ್ಗೆ ಸಂತೋಷ. ಇನ್ನು ನನಗೆ ಚಿಚ್ಚು ಮನೆಯಲ್ಲೇ ಡೈಲಿ ಊಟ. ಚಿಚ್ಚು ಮಾಡಿದ ಅಡಿಗೆ ತಿಂದ್ರೆ ಆರೋಗ್ಯ ಅಧಿಕ ಆಗುತ್ತೆ. ಹಾಗೆ ಆ ಜಿಪುಣಿ ಕಾಕಿಗೆ ಆ ದಿನ ಬುದ್ಧಿ ಬಂತು. ಅವಳು ಎಲ್ಲ ಜೊತೆನೂ ಒಟ್ಟಿಗೆ ಬಾಳಕ್ಕೆ ಶುರು ಮಾಡಿದ್ಲು. ಒಂದು ಅಂದವಾದ ಪಕ್ಷಿಗಳ ಊರಿನಲ್ಲಿ ಚಿಚುಕಾಗೆ ವ್ಯಾಪಾರ ಮಾಡ್ತಾ ಇದ್ಲು. ಚಿಚುಕಾಗೆ ಅದೇ ಊರಿನಲ್ಲಿ ಚಿಕ್ಕದಾಗಿ ಒಂದು ಹೋಟೆಲ್ ನಡೆಸ್ತಾ ಇದ್ಲು. ಅದರಲ್ಲಿ ಅವಳು ಸಮೋಸ ಮಾಡಿ ವ್ಯಾಪಾರ ಮಾಡ್ತಾ ಇದ್ಲು. ಆದ್ರೆ ಅವಳ ವ್ಯಾಪಾರ ಸರಿಯಾಗಿ ನಡೀತಾ ಇರ್ಲಿಲ್ಲ. ಯಾಕಂದ್ರೆ ಆ ಊರಿನಲ್ಲಿ ಸುಮಾರು ಸಮೋಸ ಮಾರುವ ಚಿಕ್ಕ ಚಿಕ್ಕ ಗಾಡಿಗಳು ಇರೋದ್ರಿಂದ. ಹೀಗಿರುವಾಗ ಪಾಪ ದಿನ ಉಳ್ದೋದ ಸಮೋಸಗಳನ್ನ ನೋಡಿ ಚಿಚು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅವಳಿಗೆ 2 ಗೆಳತಿಯರು ಇದ್ರು. ಅದು ಒಂದು ಟುನಿಗುಬ್ಬಚ್ಚಿ, ಇನ್ನೊಂದು ಚೋಟಿಗಿಳಿ. ಇವರಿಬ್ರು ಕೂಡ ವ್ಯವಸಾಯನೇ ಮಾಡ್ತಾ ಇದ್ರು. ಟುನಿ ಯಾವಾಗ್ಲೂ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ಲು. ಇನ್ನೊಂದ್ ಕಡೆ ಚೋಟು ಹಣ್ಣಿನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವರಿಬ್ರು ಕೂಡ ಪ್ರತಿದಿನ ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆ ಸಮಯ ಒಟ್ಟಿಗೆ ಚಿಚುಕಾಗಿ ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ರು. ಅದೇ ರೀತಿ ಆ ದಿನ ಕೂಡ ಅವರು ಕೆಲಸ ಮುಗಿದ್ಮೇಲೆ ಚಿಚು ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು. ಟುನಿ, ಇವತ್ತು ಕೆಲಸ ಜಾಸ್ತಿ, ನನಗೆ ಸೊಂಟ ಎಲ್ಲ ನೋವಾಗ್ತಿದೆ. ಹೌದು ಚೋಟು, ಇವತ್ತು ಜಾಸ್ತಿ ಕೆಲಸನೇ. ಆದ್ರೆ ಚಿಚು ಮಾಡೋ ಸಮೋಸ ತಿಂದ್ರೆ ನೋವೆಲ್ಲ ಹೋಗ್ಬಿಡುತ್ತೆ. ಅದೂನು ನಿಜಾನೇ. ನಮಗೆ ಇಷ್ಟವಾಗೋ ಥರ ಸಮೋಸ ಅವಳಿಂದಾನೇ ಮಾಡೋಕ್ಕಾಗೋದು.
ಹಾಗಂತ ಹೇಳಿ ಅವರಿಬ್ರು ಚಿಚು ಹೋಟೆಲ್ಗೆ ಹೋದ್ರು. ಅಲ್ಲಿ ಚಿಚು ಉಳ್ದೋಗಿದ್ದ ಸಮೋಸಗಳನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹಾಯ್ ಚಿಚು, ಇವತ್ ವ್ಯಾಪಾರ ಹೇಗಿತ್ತು? ಚಿಚು ಇಂದ ಯಾವುದೇ ಉತ್ತರನೂ ಬರ್ಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಚಿಚು, ಏನಾಯ್ತು ನಿನಗೆ? ಯಾಕ ಕಣ್ಣಲ್ಲಿ ಕಣ್ಣೀರು? ಅದೇನಿಲ್ವಲ್ಲ, ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ರೆ ನಿನ್ ಕಣ್ಣಲ್ಲಿ ಕಣ್ಣೀರ್ ಯಾಕೆ ಬರುತ್ತೆ ಚಿಚು? ಏನು ಅಂತ ಸ್ವಲ್ಪ ಹೇಳ್ಬೋದಲ್ವಾ? ಹಾಗಂತ ಅವರೆಲ್ಲರೂ ಕೇಳಿದಾಗ ಚಿಚು ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಟೋನಿ, ವ್ಯಾಪಾರ ಸರಿಯಾಗಿ ನಡೀತಾನೇ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಸಮೋಸ ಮಾಡಿದ್ರು ಯಾರೂ ನನ್ನ ಅಂಗಡಿಗೆ ಬರ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಹೋಗಿ ಸಮೋಸ ತಗೊಂಡು ತಿಂತಾ ಇದ್ದಾರೆ. ಯಾಕೆ? ನೀನ್ ಮಾಡೋ ಸಮೋಸ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಚೋಟು, ಆದ್ರೆ ಹಳೆ ತರದ ಟೇಸ್ಟ್ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಹೊಸ ತರದ ಟೇಸ್ಟ್ ಬೇಕಂತೆ. ಅದಕ್ಕೆ ಎಲ್ರೂ ಬೇರೆ ಅಂಗಡಿಗೆ ಹೋಗ್ತಾ ಇದ್ದಾರೆ. ನನ್ನ ವ್ಯಾಪಾರ ಹೀಗೇನೆ ನಡೆದ್ರೆ ಏನಾಗುತ್ತೋ ಏನೋ. ಬೇಜಾರು ಮಾಡ್ಕೊಳ್ಬೇಡ ಚಿಚು, ನಾವಿದ್ದೀವಲ್ವಾ, ಏನಾದ್ರೂ ಒಂದು ಯೋಚನೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹೌದು, ಹೀಗೇನೆ ಬೇಜಾರು ಮಾಡ್ಕೊಂಡಿದ್ರೆ ನಡೆಯುತ್ತಾ? ನಾವಿದ್ದೀವಿ, ನಾವು ನೋಡ್ಕೊಳ್ತೀವಿ ಬಿಡು. ಹಾಗಂತ ಹೇಳಿ ಅವ್ರ 3 ಜನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ್ಲೇ ಟುನಿಗೆ ಒಂದೊಳ್ಳೆ ಆಲೋಚನೆನೋ ಬಂತು. ಚಿಚು, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ಯಾಕೆ ಸಮೋಸ ಬಿರಿಯಾನಿ ಮಾಡಬಾರ್ದು ಹೇಳೋ? ಏನೋ ಸಮೋಸ ಬಿರಿಯಾನಿನಾ? ಇದು ಏನ್ ಜೋಕಾ? ಅರೆ, ನಾನ್ಯಾಕೆ ಜೋಕ್ ಮಾಡ್ತೀನಿ? ನಿಜವಾಗ್ಲೂ ಎಲ್ರಿಗೂ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಆ ಬಿರಿಯಾನಿನ ಒಳಗಡೆ ಸ್ಟಫ್ ಆಗಿ ಇಡ್ಬೋದು, ಇಟ್ಟು ಸಮೋಸ ಮಾಡಿ ಕೊಡ್ಬೋದು. ಆ ಟೇಸ್ಟ್ ಹೊಸ ತರ ಇರುತ್ತೆ, ಎಲ್ರಿಗೂ ಖಂಡಿತ ಇಷ್ಟನೂ ಆಗುತ್ತೆ. ಈ ಐಡಿಯಾ ಕೇಳಕ್ಕೆ ಸ್ವಲ್ಪ ವಿಚಿತ್ರವಾಗಿದ್ರು ಹೊಸದಾಗಿದೆ ಅಲ್ವಾ? ಅದೇ ಅಲ್ವಾ ನಮಗೂ ಬೇಕು. ಎಲ್ರು ಹೊಸ ತರದ ಟೇಸ್ಟ್ ಕೇಳ್ತಾ ಇದ್ದಾರೆ, ಹೊಸ ತರದಲ್ಲೇನ್ ಮಾಡೋಣ. ಆವಾಗ ಖಂಡಿತ ನಿನ್ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಚಿಚೋ. ಒಂದ್ಸಲ ನಮ್ಗೋಸ್ಕರ ನೀನು ಟ್ರೈ ಮಾಡಿ ನೋಡು, ವ್ಯಾಪಾರ ಖಂಡಿತ ಚೆನ್ನಾಗಿ ನಡೆಯುತ್ತೆ. ಈ ಐಡಿಯಾ ಏನೋ ಚೆನ್ನಾಗಿದೆ, ಸರಿ. ಆದ್ರೆ ನನಗೆ ವ್ಯಾಪಾರ ನಡೆಯುತ್ತಾ ಅನ್ನುವ ಭಯನೂ ಇದೆ. ಹೆದರಬೇಡ ಚಿಚು, ಒಂದ್ಸಲ ಟ್ರೈ ಮಾಡಿ ನೋಡು. ನಾಳೆನೇ ಇದನ್ನ ಶುರು ಮಾಡು. ನೀನು ಬಿರಿಯಾನಿನ ಚೆನ್ನಾಗಿ ಮಾಡಿದ್ರೆ ಸಾಕು, ನಿನಗೆ ನಾವು ಸಹಾಯ ಮಾಡ್ತೀವಿ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ನಾನು ಈ ಬಿರಿಯಾನಿ ಸಮೋಸನ ಮಾಡಕ್ ಶುರು ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ ಚಿಚು ಯಾವಾಗ್ಲೂ ತರ ಹೋಟೆಲ್ಗೆ ಬಂದ್ಲು. ಅವಳ ಹೋಟೆಲ್ ಮುಂದ್ಗಡೆ ಒಂದು ದೊಡ್ಡ ಬೋರ್ಡನ್ನ ಹಾಕಿದ್ಲು. ಅದರಲ್ಲಿ ಅಂದವಾದ ಅಕ್ಷರಗಳಲ್ಲಿ ಸಮೋಸ ಬಿರಿಯಾನಿ ಪಾಯಿಂಟ್ ಅಂತ ಬರ್ದಿತ್ತು. ಚಿಚು ಕೂಡ ತುಂಬಾ ಚೆನ್ನಾಗಿ ಸಮೋಸ ಮಾಡ್ತಾ ಇದ್ಲು. ಫಸ್ಟ್ ಬಿರಿಯಾನಿ ಮಾಡಿ ಆ ಬಿರಿಯಾನಿನ ಸಮೋಸದೊಳಗಡೆ ಸ್ಟಫ್ ಮಾಡಿ ಇಟ್ಟಿದ್ಲು. ಆವಾಗ್ಲೇ ಆ ಕಡೆ ಕುಹುಬಾತು ಬರ್ತಾ ಇತ್ತು. ಚಿಚುಕಾಗಿಯ ಅಂಗಡಿಯ ಮೇಲೆ ಇರುವ ಬೋರ್ಡನ್ನ ನೋಡಿ ಆಶ್ಚರ್ಯಪಟ್ಟು, ಏನ್ ಚಿಚು, ಸಮೋಸ ಬಿರಿಯಾನಿ ಪಾಯಿಂಟಾ? ಹೊಸದಾಗಿದೆ ಕೇಳಕ್ಕೆ. ಆ ಸಮೋಸ ಏನೋ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ ಕುಹು, ಬೇಕಾದ್ರೆ ಒಂದ್ ಪ್ಲೇಟ್ ತಗೊಂಡು ತಿನ್ನೋಡು ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಒಂದ್ ಪ್ಲೇಟ್ ಕೊಡು. ಚಿಚು ಒಂದು ಪ್ಲೇಟ್ ಸಮೋಸ ಬಿರಿಯಾನಿನ ಕುಹುಬಾತಿಗೆ ತಿನ್ನಕ್ಕೆ ಕೊಟ್ಲು. ಕುಹುಬಾತು ಅದನ್ನ ತಿನ್ನೋಡಿ ಈ ರೀತಿ ಹೇಳಿದ್ಲು, ಆಹಾ, ಇದೇನ್ ಇಷ್ಟ ಚೆನ್ನಾಗಿದೆ. ಇಂಥ ಒಂದು ಟೇಸ್ಟ್ ಅನ್ನ ಎಲ್ಲಿವರೆಗೂ ನಾವು ತಿಂದಿದ್ದೇ ಇಲ್ಲ. ಸಮೋಸದೊಳಗಡೆ ಬಿರಿಯಾನಿ ಇದೆ ಅಲ್ವಾ? ಇದು ನನ್ನ ಗೆಳತಿಯರು ಇಬ್ರು ನನಗೆ ಕೊಟ್ಟಿರುವ ಐಡಿಯಾ ಕುಹು. ನಿಜವಾಗ್ಲೂ ಒಳ್ಳೆ ಐಡಿಯಾನೇ. ಸರಿ, ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರನೂ ನಾನು ಈ ವಿಷಯನ ಹೇಳ್ತೀನಿ, ಸರಿನಾ? ಹಾಗಂತ ಹೇಳಿ ಕುಹು ಅಲ್ಲಿಂದ ಹೋದ್ಲು. ಹೋಗೋ ದಾರಿಯಲ್ಲಿ ಅವಳಿಗೆ ಗೊತ್ತಿರುವವರು ಎಲ್ಲರ ಹತ್ರನೂ ಆ ಸಮೋಸ ಬಿರಿಯಾನಿಯ ಬಗ್ಗೆ ಹೇಳಿದ್ಲು. ಅದನ್ನ ಕೇಳಿ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಕೂಡ ಚಿಚುಕಾಗಿಯ ಹೋಟೆಲ್ಗೆ ಬಂದ್ರು. ಅವರು ಚಿಚು ಹತ್ರ ಈ ರೀತಿ ಕೇಳಿದ್ರು, ಏನ್ ಚಿಚು, ಏನೋ ಸಮೋಸ ಬಿರಿಯಾನಿ ಮಾಡಿದ್ಯಂತೆ, ಅದನ್ನ ಒಂದ್ ಪ್ಲೇಟ್ ನಮಗೂ ತಿನ್ನಕ್ಕೆ ಕೊಡ್ತೀಯಾ? ಹೌದೌದು, ತುಂಬಾ ಚೆನ್ನಾಗಿತ್ತು ಅಂತ ಕುಹು ಹೇಳಿದ್ಲು. ಬೇಗ ಒಂದ್ ಪ್ಲೇಟ್ ಕೊಡೋ. ಹಾಗೆ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಕೂಡ ಆ ಸಮೋಸ ಬಿರಿಯಾನಿನ ತಿಂದು ತುಂಬಾನು ಸಂತೋಷಪಟ್ರು. ಪರವಾಗಿಲ್ವೇ, ಈ ಸಮೋಸ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಚಿಚು, ತುಂಬಾ ಟೇಸ್ಟ್ ಆಗಿದೆ. ಹೌದು ಚಿಚು, ಇನ್ ಮುಂದೆ ನಿನ್ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಯಾಕಂದ್ರೆ ಇದು ತುಂಬಾ ಟೇಸ್ಟ್ ಆಗಿದೆ. ಹಾಗಂತ ಹೇಳಿ ಲೂಸಿ ಮಹಿ ಕೂಡ ಅವರ ಗೆಳೆಯರು ಗೆಳತಿಯರ ಹತ್ರ ಈ ವಿಷಯ ಹೇಳಿದ್ರು. ಚಿಚುಕಾಗೆ ಅದೆಲ್ಲವನ್ನು ನೋಡಿ ತುಂಬಾನೇ ಸಂತೋಷಪಟ್ಲು. ಸ್ವಲ್ಪ ಸಮಯದಲ್ಲೇ ಅವಳ ಅಂಗಡಿಗೆ ಸುಮಾರು ಜನ ಆ ಸಮೋಸ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬಂದ್ರು. ಅವಳ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಸಮೋಸ ಮಾಡಿ ಮಾಡಿ ಅವಳಿಗೆ ತುಂಬಾನು ಸುಸ್ತಾಗ್ತಾ ಇತ್ತು. ಆದ್ರೆ ಅವಳ ಕಣ್ಣಲ್ಲಂತೂ ಸಂತೋಷ ತುಂಬಿ ಇತ್ತು. ಚಿಚು ಅವಳ ಮನಸ್ಸಲ್ಲಿ ಅವಳ ಗೆಳತಿಯರಿಗೆ ಧನ್ಯವಾದ ಹೇಳ್ತಾ ಇದ್ಲು. ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಯಾವಾಗ್ಲೂ ತರ ಟುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಚಿಚುಕಾಗಿಯ ಹೋಟೆಲ್ಗೆ ಬಂದ್ರು.
ಆವಾಗ ಅಲ್ಲಿ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಅವರಿಬ್ರು ಕೂಡ ತುಂಬಾನು ಸಂತೋಷಪಟ್ರು. ಚೋಟು ನೋಡಿದ್ಯಾ, ಚಿಚ್ಚು ಎಷ್ಟು ಬ್ಯುಸಿಯಾಗಿದ್ದಾಳೆ, ಅಲ್ಲಿ ನೋಡು ಎಷ್ಟ್ ಜನ ಇದ್ದಾರೆ ಅಂತ. ಹಾ, ಅದೇ ಅಲ್ವಾ ಟೋನಿ, ನಮಗೂ ಬೇಕಾಗಿದ್ದು. ಅವಳ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಅದೇ ಸಾಕು. ಚಿಚ್ಚು ಅವರನ್ನ ನೋಡಿ, ಟೋನಿ, ಚೋಟು ಏನ್ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮಿಬ್ರಿಗೂ ಇವತ್ತು ಸಮೋಸೆ ಬಿರಿಯಾನಿ ಫ್ರೀ ಅಷ್ಟೇ. ಅದೆಲ್ಲ ಬೇಡ ಚಿಚ್ಚು, ನಿನ್ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಲ್ವಾ, ಅದೇ ಸಾಕು. ನಿನ್ ಖುಷಿನೇ ನಮಗೂ ಬೇಕು. ಅದೆಲ್ಲ ನಡೆಯಲ್ಲ, ಇವತ್ತು ನಾನು ಫ್ರೀಯಾಗಿ ಕೊಡ್ತೀನಿ. ನೀವಿಬ್ರು ಈ ಸಮೋಸ ಬಿರಿಯಾನಿನ ತಿಂದು ನೋಡ್ಬೇಕಷ್ಟೆ. ಹಾಗಂತ ಚಿಚ್ಚು ಅವರಿಬ್ರಿಗೂ ಸಮೋಸ ಬಿರಿಯಾನಿನ ಕೊಟ್ಲು. ಅದನ್ನ ಅವರಿಬ್ರು ತಿಂದು ನೋಡಿದ್ರು. ಅರೇ, ಈ ಟೇಸ್ಟ್ ಅಂತೂ ತುಂಬಾ ಹೊಸದಾಗಿ ಚೆನ್ನಾಗಿದೆ. ನಿಜವಾಗ್ಲೂ ನಿನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಚಿಚ್ಚು. ಹಾ ಹೌದು, ಆ ಬಿರಿಯಾನಿನ ಸ್ಟಫ್ ಮಾಡಿರೋದ್ರಿಂದ ಇದ್ರ ಟೇಸ್ಟ್ ಅಂತೂ ನಿಜವಾಗ್ಲೂ ಅದ್ಭುತವಾಗಿದೆ. ಇದಕ್ಕೆಲ್ಲ ಕಾರಣ ನೀವ್ ತಾನೇ, ನೀವು ಕೊಟ್ಟಿರೋ ಐಡಿಯಾದಿಂದಾನೇ ಇವಾಗ ನಾನು ಗೆದ್ದಿರೋದು. ಹಾಗಂತ ಹೇಳಿ ಚಿಚುಕಾಗೆ ಅವರಿಬ್ರಿಗೂ ಕೂಡ ಧನ್ಯವಾದನ ತಿಳಿಸಿದ್ಲು. ಆ ದಿನದಿಂದ ಅವಳಿಗೆ ಸ್ವಲ್ಪನೂ ಪುರ್ಸೊತ್ತು ಸಿಗ್ಲೇ ಇಲ್ಲ. ಯಾವಾಗ್ಲೂ ಅವಳಿಗೆ ಹೋಟೆಲಲ್ಲಿ ಕೆಲ್ಸ ಇರ್ತಾನೆ ಇರ್ತಿತ್ತು. ಅಂದ್ರೆ ಅಷ್ಟ್ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ಹಾಗೆ ಗೆಳತಿಯರು ಕೊಟ್ಟ ಒಂದೇ ಒಂದು ಚಿಕ್ಕ ಐಡಿಯಾದಿಂದ ಚಿಚು ಜೀವನನೇ ಇವಾಗ ಬದಲಾಗಿತ್ತು.